ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳ ಕಚ್ಚಾಟ ಶಿ ಈಸ್ ಎಸ್ ಹೇಳಿಕೆಯಿಂದ ವೀಕ್ಷಕರಿಗೆ ಕಿರಿಕಿರಿ. ಅಂದ್ರೆ ಗೌರವಯುತವಾಗಿ ಆಟ ಆಡಿ ಅಂತ ಹೇಳಿ ನೆಟ್ಟಿಗರು ಕಾಮೆಂಟ್ ಮಾಡ್ತಾ ಇದ್ದಾರೆ. ಪರಭಾಷೆಯಲ್ಲೂ ಕೂಡ ಇಷ್ಟಿಲ್ಲ ಗಲಾಟೆ, ನಮ್ಮಲ್ಲಿ ಯಾಕೆ? ಬಿಗ್ ಬಾಸ್ ನಲ್ಲಿ ಸ್ಪರ್ಧಿಗಳ ಕಚ್ಚಾಟ ಸಿಎಸ್ ಹೇಳಿಕೆಯಿಂದ ವೀಕ್ಷಕರಿಗೆ ಕಿರಿಕಿರಿ. ಗೌರವಯುತವಾಗಿ ಆಟ ಆಡಿ ಅಂತ ಇರುವಂತಹ ನೆಟ್ಟಿಗರ ಕಾಮೆಂಟ್. ಪರಭಾಷೆಯಲ್ಲೂ ಕೂಡ ಇಷ್ಟಿಲ್ಲ ಗಲಾಟೆ, ನಮ್ಮಲ್ಲಿ ಯಾಕೆ ಇಷ್ಟು? ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಡಿಯನ್ಸ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಬದಲಾಗಿ ಸ್ವಲ್ಪ ಗೌರವಯುತಿಯಾಗಿ ಆಟ ಆಡಬೇಕು, ವೈಯಕ್ತಿಕ ತೇಜೋವಧೆ ಬೇಡ ಅಂತ ಹೇಳಿ ನೆಟ್ಟಿಗರು ಹೇಳಿದ್ದಾರೆ. ಬಿಗ್ ಬಾಸ್ ನಾನೆಂತೂ ನೋಡೋದಿಲ್ಲ, ಸಾಕಷ್ಟು ಜನ ನೋಡ್ತಾರೆ. ಸೊ ಅವರಿಗೆ ಒಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಕೆಲವೊಂದಿಷ್ಟು ಜನಕ್ಕೆ ಅದು ಇಷ್ಟ ಆಗೋದಿಲ್ಲ. ಬಿಗ್ ಬಾಸ್ ಎಲ್ಲ ಏನಾಯಿತು, ಶಿ ಈಸ್ ಎಸ್ ಅಂತ ಹೇಳಿ ಈ ಪದವನ್ನು ಬಳಕೆ ಮಾಡಿದಂತಹ ಅಶ್ವಿನಿ ಅವರ ಮಾತು ಕೆಂಗಣ್ಣಿಗೆ ಗುರಿಯಾಗಿದೆ. ಅದು ಬಿಟ್ಟು ಕಾಕ್ರೋಚ್ ಸುದಿ ರೈಟ್ ಅನ್ಸುತ್ತೆ, ಅವರು ಕೂಡ ಹೇಳಿರುವಂಥದ್ದು ಕೆಟ್ಟ ಪದ ಏನು ಅಂತ ಈಗ ಬೇಡ. ಆ ಕೆಟ್ಟ ಪದವೂ ಕೂಡ ಈಗ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇನ್ನು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಇರಿಟೇಷನ್ ಕೂಡ ಆಗ್ತಾ ಇದೆ. ಏನು ಅಂತಂದರೆ ಇವರಿಬ್ಬರನ್ನ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ, ಜಾನ್ವಿ ಹಾಗೂ ಅಶ್ವಿನಿ ಅವರನ್ನ ಬಿಡೋಕ್ಕೂ ಆಗ್ತಾ ಇಲ್ಲ. ಇದರ ಮಧ್ಯದಲ್ಲಿ ವೀಕೆಂಡ್ನಲ್ಲಿ ಸುದೀಪ್ ಅವರು ಬರ್ತಾರೆ. ಯಾರಿಗಾದರೂ ರುಬ್ತಾರೆ ಅಂತ ಹೇಳಿ ಜನಸಾಮಾನ್ಯರು ಕಾಯ್ತಾ ಇರ್ತಾರೆ. ಅವ್ರು ರುಬ್ಲಿ ಅಂತಲೇ 4-5 ಪಾಯಿಂಟನ್ನು ಈ ಕಂಟೆಸ್ಟೆಂಟ್ಸ್ಗಳು ಕೂಡ ಕೊಡ್ತಾ ಇರ್ತಾರೆ. ಅಂದರೆ ಕೆಟ್ಟದಾಗ ಮಾತಾಡೋದಾಗಿ ಅಲ್ಲ. ನನ್ನ ಪ್ರಶ್ನೆ ಏನು ಅಂತಂದರೆ, ಕೆಟ್ಟದಾಗ ಮಾತಾಡಿದ್ಮೇಲೆ ಸುದೀಪ್ ಅವ್ರು ಬೈತಾರೆ ಅನ್ನೋದು ಗೊತ್ತಿರುತ್ತಲ್ಲ, ಮತ್ತು ಇನ್ಯಾಕೆ ಕೆಟ್ಟದಾಗಿ ಪದಗಳನ್ನು ಬಳಕೆ ಮಾಡಬೇಕು ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಅವರವರೇ ಕಚ್ಚಾಡ್ಕೊಳ್ಳೋದು, ಕೆಟ್ಟ ಮಾತಿನಿಂದ ಹೇಳೋದು, ಕೆಟ್ಟ ಮಾತುಗಳನ್ನು ಬಳಕೆ ಮಾಡೋದು, ಹೀಗೆ ಮಾಡಿದ್ರೆ ಬಿಗ್ ಬಾಸ್ ಅನ್ನೋದನ್ನು ಯಾಕೆ ನೋಡ್ತಾರೆ ಅಲ್ವಾ? ಸೊ ಆ ಒಂದು ಕಾರಣಕ್ಕಾಗಿ ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಬೈಗುಳ ಎಲ್ಲ ಬೇಡ, ಅವಶ್ಯಕತೆ ಇಲ್ಲ, ಅದು ಅಸಹ್ಯ ಅಂತ ಹೇಳಿ ಎಲ್ಲರೂ ಕೂಡ ಮಾತನಾಡ್ತಾ ಇರುವಂಥದ್ದು. ಹಾಗೆ ಅವರವರ ಒಂದಿಷ್ಟು ಇಷ್ಟ ಆಗಿರುವಂತಹ ಸ್ಪರ್ಧಿಗಳಿಗೆ ಅವರು ಕಾಳಜಿಯನ್ನು ಕೂಡ ತೋರಿಸ್ತಾರೆ. ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಆದರೆ ಇವರ ಇಷ್ಟದ ಸದಸ್ಯರಿಗೆ ಕಾಳಜಿಯನ್ನು ತೋರಿಸ್ಲಿಕ್ಕೆ ಹೋಗಿ ಬೇರೆಯವರಿಗೆ ಕೆಟ್ಟದಾಗಿ ಬೈಯೋದು ತಪ್ಪು ಅನ್ನೋದು ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.